ಚಾಮರಾಜನಗರದ ಇಂಡಿಗನತ್ತ ಮತಗಟ್ಟೆ ರಣಾಂಗಣವಾಗಿ ಮಾರ್ಪಟ್ಟುಬಿಟ್ಟಿದೆ. ಅಲ್ಲಿ ಇಂಡಿಗನತ್ತ ಗ್ರಾಮ, ಇಂಡಿಗನತ್ತ ಅಂತ ಅದರ ಊರ ಹೆಸರು. ಎರಡು ಗುಂಪುಗಳು ತುಂಬ ಕಿತ್ತಾಡ್ಕೊಂಡಿವೆ. ಅಲ್ಲಿ ಮತಗಟ್ಟೆಗೇನೆ ನುಗ್ಗಿ EVMಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಏನು ಗಲಾಟೆ, ಏನು ಕಾರಣ ನೋಡ್ತಾ ಬರೋಣ ನಾವು. ಮಹದೇಶ್ವರ ಬೆಟ್ಟ ವ್ಯಾಪ್ತಿ, ಅದು ಮಲೈ ಮಹದೇಶ್ವರ ಬೆಟ್ಟ ಇದೆಯಲ್ಲ, ಆ ಒಂದು ಬೆಟ್ಟ ವ್ಯಾಪ್ತಿಯಲ್ಲಿ ಹನೂರು ತಾಲೂಕಿನ ಇಂಡಿಗನತ್ತ ಗ್ರಾಮ. 5 ಗ್ರಾಮಗಳಲ್ಲಿ ಮೂಲ ಸೌಕರ್ಯತೆ ಕೊರತೆ ಇದೆ. ಯಾವ ಸಂಸದರು, ಹಿಂದಿನ ಸಂಸದರು ಯಾರು ಕೆಲಸ ಮಾಡಲಿಲ್ಲ ಈ ಭಾಗದಲ್ಲಿ. ಮೂಲ ಸೌಕರ್ಯಗಳೇ ಇಲ್ಲ ನಮಗೆ. ಈಗ ಬಂದಿದ್ದೀರಾ ವೋಟಿಂಗ್ಗೆ, ಈಗ ಬರೋದು ವೋಟ್ ಹಾಕ್ಸ್ಕೊಳ್ಳೋದು, 5 ವರ್ಷ ಮರ್ತು ಬಿಡೋದು, ಮತ್ತೆ ಬನ್ನಿ ತಾಯಂದಿರೇ ಅನ್ನೋದು, ಅಕ್ಕ ತಂಗಿಯರೇ ಅನ್ನೋದು, ವೋಟ್ ಕೇಳೋದು, ಮತ್ತೆ ಮರೆಯೋದು. ಎಷ್ಟು ದಿನ ಸಹಿಸೋಣ ನಾವು ಇದನ್ನು, ಈ ಅನ್ಯಾಯವನ್ನು, ಈ ನಿಷ್ಕ್ರಿಯತೆಯನ್ನು? ಈ ರೀತಿ ಕೆಲಸ ಮಾಡದೆ ಕಳ್ಳೆ ಬೀಳೋದನ್ನ ಎಷ್ಟು ದಿನ ಸಹಿಸೋಣ ನಾವು? ನಮಗೆ ಮೂಲ ಸೌಕರ್ಯಗಳಾಗಿಲ್ಲ ಅಂತ ಬಹಿಷ್ಕಾರ ಮಾಡಿದರು. ನಾವು ವೋಟಿಂಗ್ಗೆ ಬರಲ್ಲ ಸ್ವಾಮಿ ಅಂದಿದ್ದರು. ಯಾವುದೇ ಕಾರಣಕ್ಕೂ ನಾವು ವೋಟ್ ಹಾಕೋಕ್ಕೆ ಬರಲ್ಲ, ವೋಟಿನ ಬೂತ್ ಕಡೆ ನಾವು ತಲೆ ಹಾಕಲ್ಲ. ಇಂಡಿಗನತ್ತ, ತೇಕಣೆ, ಮೆಂದಾರೆ, ತುಳಸಿಕೆರೆ, ಪಡ್ಸಲನತ್ತ, ಇಂಡಿಗನತ್ತ, ಪಡ್ಸಲನತ್ತ, ಮೆಂದಾರೆ, ತುಳಸಿಕೆರೆ, ತೇಕಣೆ, ಇಷ್ಟು ಊರುಗಳ ಗ್ರಾಮಸ್ಥರು ಏನು ಮಾಡಿಬಿಡ್ತಾರೆ, ಇಲ್ಲೊಂದು ನಯಾ ಪೈಸೆ ಡೆವಲಪ್ಮೆಂಟ್ ವರ್ಕ್ ಮಾಡಲ್ಲ. ಡೆವಲಪ್ಮೆಂಟ್ ಬಿಟ್ಬಿಡಿ, ಮೂಲಭೂತ ಅಗತ್ಯಗಳ ಸೌಕರ್ಯ ಇದೆಯಲ್ಲ ಅದನ್ನು ತಾವು ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ನಾವು ಯಾಕ್ರಿ ವೋಟಿಂಗ್ ಬರಬೇಕು ಅಂತ ಬರಲಿಲ್ಲ. ಆದರೂ ಇದಾದ ಮೇಲೂ ನಾವು ವೋಟಿಂಗ್ ಬರಲ್ಲ ಅಂತ ಹೇಳಿದ ಮೇಲೆ ಒಂದು ಬೂತ್ ಇಟ್ಟರಲ್ಲಿ ಹೋಗ್ಬಿಟ್ಟು ಬೂತ್ ಇಟ್ಟರು, EVM ಇಟ್ಟರು. ಇಟ್ಟ ಮೇಲೆ ನೋಡಿ ನುಗ್ಗಿದ್ರು ಜನ. ಯಾಕೆ ಹೇಳ್ತೀರಾ ಕತೆ? ನುಗ್ಗಿದ್ದು EVMಗೆ ಹತ್ರ ಹೋದರು, ಎಲ್ಲ ಚೆಚ್ಚಿದ್ರು, ಪೀಸ್ ಮಾಡಿದ್ರು, ದೊಂಬಿ ಎಬ್ಸಿದ್ರು, ಗಲಾಟೆ ಮಾಡಿದ್ರು. ಅಂದರೆ ಮೂಲಭೂತ ಸೌಕರ್ಯದ ಅಗತ್ಯ ಎಷ್ಟರ ಮಟ್ಟಿಗೆ ಆ ಜನಗಳಿಗೆ ಇದ್ದರೆ, ಎಷ್ಟು ಮಟ್ಟಿಗೆ ಆ ಭಾಗದ ನಾಯಕರು ಕೆಲಸ ಮಾಡದೇ ಇದ್ದರೆ ಈ ಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಪ್ರಶ್ನೆ. ಡೀಟೇಲ್ಸ್ಕೊಳಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಏನಾಗಿದೆ ಚಾಮರಾಜನಗರ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳ ಜನರ ಕಥೆ, ಬೂತ್ ಕಥೆ ಏನಾಯಿತು? ಅವ್ರು ವೋಟಿಂಗ್ ಬರಲ್ಲ ಅಂತ ಹೇಳಿದ ಮೇಲೂ ಕೂಡ, ಅಂದರೆ ಇಲ್ಲಿ ವೋಟಿಂಗ್ ಬರದೇ ಇದ್ದರೂ ಪಾಪ ಚುನಾವಣಾ ಅಧಿಕಾರಿಗಳ ಕೆಲಸ ಏನು ಅಂದರೆ ಆ ಭಾಗದಲ್ಲಿ ಒಂದು ಬೂತ್ ಅಂತ ಇಡಬೇಕು ಅಂತಿರುತ್ತೆ, ಇಟ್ಬಿಡ್ತಾರೆ ಅವರು. ಈ ಜನಗಳನ್ನು ಯಾರಾದರೂ ಹೋಗಿ ಚುನಾವಣಾ ಅಧಿಕಾರಿ ಕನ್ವಿನ್ಸ್ ಮಾಡಿದ್ರಾ, ಬನ್ನಿ ವೋಟ್ ಮಾಡಿ ಮಾಡಿಸೋಣ ಹಾಗೆ ಹೀಗೆ ಅಂತ ಕನ್ವಿನ್ಸ್ ಮಾಡಿದ ಮೇಲೂ ಈ ಥರ ಆಯ್ತಾ? ಏನು ಕಥೆ ಇದು ಅಂತ ಪುನೀತ್? ರಮಕಾಂತ್, ಇದು ಮುಖ್ಯವಾಗಿ ಏನು, ಆ ಒಂದು ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇರುವಂತ ಒಂದು ಹಿನ್ನೆಲೆಯಲ್ಲಿ ಆ ಗ್ರಾಮಸ್ಥರು ಈ ಚುನಾವಣೆಗೆ ಮುಂಚೆಯೇ ಬಹಿಷ್ಕಾರ ಆಗ್ತಕ್ಕಂಥ ಒಂದು ನಿರ್ಧಾರಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಇರಬಹುದು, ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕೀಯ ನಾಯಕರುಗಳಿರ್ಬಹುದು, ಇವರಾದ್ರೂ ಕೂಡ ಅವ್ರು ಮನವೊಲಿಸುವಂತ ಪ್ರಯತ್ನವನ್ನು ಮಾಡಬಹುದು. ಇದಾವುದನ್ನು ಕೂಡ ಮಾಡಿರೋದಿಲ್ಲ. ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡಲೇಬೇಕು, ಮತದಾನದಿಂದ ದೂರ ಉಳಿತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮುಂದಾಗಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಇದೀಗ 2 ಗುಂಪುಗಳ ನಡುವೆ ಈ ಒಂದು ಘರ್ಷಣೆ ಉಂಟಾಗಿರ್ತಕ್ಕಂಥದ್ದು. ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರತಕ್ಕಂಥ 5 ಗ್ರಾಮಗಳಲ್ಲಿ ಮತದಾನವನ್ನ ಬಹಿಷ್ಕಾರವನ್ನ ಮಾಡಲಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಇಂಡಿಗನತ್ತ ಇರ್ಬೋದು, ತೆಕಾಣ ಇರ್ಬೋದು, ಮೆಂದಾರೆ, ತುಳಸಿಕೆರೆ, ಹೀಗೆ ಈ 5 ಗ್ರಾಮದ ಜನರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇರತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಹೀಗಾಗಿ ಕನಿಷ್ಠ ಮೂಲಭೂತ ಸೌಲಭ್ಯವೂ ಕೂಡ ಒದಗಿಸದಿದ್ದ ಮೇಲೆ ಆ ಗ್ರಾಮಗಳ ಮತಗಳು ಯಾಕೆ ಬೇಕು ಇವರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಮತದಾನವನ್ನು ಬಹಿಷ್ಕರಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿಯೇ 2 ಗುಂಪುಗಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಕೊನೆ ಪಕ್ಷ ಆ ಒಂದು ಮತದಾರರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಜಿಲ್ಲಾಧಿಕಾರಿಗಳಿರಬಹುದು ಅಥವಾ ಅಲ್ಲೇ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗಳಾದ್ರೂ ಕೂಡ ಮಾಡಬಹುದಿತ್ತು, ಅವ್ರು ಮಾಡಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿಯೇ ಈ ಒಂದು ಗಲಾಟೆ ಉಂಟಾಗಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಪುನೀತ್. ಮತಗಟ್ಟೆಗೆ ನುಗ್ಗಿ EVMಗೆ ಬೆಂಕಿ ಹಚ್ಚಿ ಪೀಸ್ ಮಾಡಿ ಎಲ್ಲ ಚೇರ್ ಏನಿತ್ತು ಅಲ್ಲಿ ಕುಡಿಯೋಕ್ಕೆ ನೀರೇನಿಟ್ಟಿದ್ರು ಎಲ್ಲವನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಜನಗಳ ಆಕ್ರೋಶದ ಕಟ್ಟೆ ಒಡೆದಿದೆ ಅಷ್ಟೆ. ಮೂಲಭೂತ ಸೌಕರ್ಯಗಳೇ ಇಲ್ಲ ಈ 5-6 ಗ್ರಾಮಗಳಿಗೆ. ಏನು MPಗಳು ಬೀಗಿದ್ದು, ಸರ್ಕಾರಗಳ ಮೀಸೆ ತಿರುಗಿದ್ದು. ಚಾಮರಾಜನಗರ ಬಿಡಿ, ಅದೊಂಥರ ಮೊದಲಿಂದನೂ ಶಾಪಗ್ರಸ್ತ ಜಿಲ್ಲೆ ರೀ ಅದು. ಮೊದಲಿಂದನೂ ಇದೇ ಕಥೆ ಆ ಜಿಲ್ಲೆಯದ್ದು. ಅವರು ಒಂದು ಆಕ್ಸಿಜನ್ ಸಿಗದೆ 10 ಜನ ಸತ್ತೋಗ್ಬಿಟ್ರು, ಒಂದು ಆಮ್ಲಜನಕ ಸಿಗದೆ. ಇಬ್ಬರು ಸತ್ತಿದ್ರು ಅಂತ ಯಾರು ಹೇಳ್ತಾಯಿದ್ರು. ಅವತ್ತಿನ ಉಸ್ತುವಾರಿ
ಅವತ್ತಿನ ಆರೋಗ್ಯ ಸಚಿವರು ಇಬ್ಬರೇ ಸತ್ತಿದ್ದು, 30 ಜನ ಸತ್ತಿಲ್ಲ, 36 ಜನ ಸತ್ತಿಲ್ಲ ಅಂತ ರಿಪೋರ್ಟ್ ಬಂತು. ಆಮೇಲೆ ನಿವೃತ್ತ ನ್ಯಾಯಾಧೀಶರು ರಿಪೋರ್ಟ್ ಕೊಟ್ಟರು. ಇರಲಿ, ಅದೇ ಜಿಲ್ಲೆಯ ಜನಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ, ನಾವು ಓಟಿಗೆ ಬರಲ್ಲ ಅಂತ ಅವ್ರು ಹೇಳಿದರು. ಬೂತ್ ಇಟ್ಟಿದ್ದಾರೆ, ಸರ್ಕಾರದ ಕರ್ತವ್ಯ ಅದು, ಅಂದರೆ ಚುನಾವಣಾ ಅಧಿಕಾರಿಗಳ ಕರ್ತವ್ಯ ಅದು, ಮಾಡಿದ್ರು. ಆದ್ಮೇಲೆ ಅದೇನು ಸಿಟ್ಟು ಬಂತು ಜನಗಳಿಗೆ, ನುಗ್ಗಿದ್ದು EVM ಎಲ್ಲ ಪೀಸ್ ಮಾಡಿ ಬೆಂಕಿ ಹಚ್ಚಿ, ಅಲ್ಲಿದ್ದ ಕುರ್ಚಿ ಮೇಜು ಎಲ್ಲ ಬೀಳಿಸಿ, ಕಲ್ಲಲ್ಲಿ ಹೊಡೆದು, ಗಾಜುಗಳೆಲ್ಲ ಪುಡಿ ಮಾಡಿ ಅಷ್ಟು ಜನ ತಮ್ಮ ಆಕ್ರೋಶವನ್ನು ಆ ಥರ ತೋರಿಸ್ಕೊಂಡು ಹೋಗಿದ್ದಾರೆ. ಹಾಲಿ ಸಂಸದರನ್ನು ಕೆಲಸ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಹಾಲಿ ಸಂಸದರ ಮೇಲೆ ಕೋಪನೋ ಯಾರ ಮೇಲೆ ಕೋಪನೋ ನಮ್ಗೆ ಗೊತ್ತಿಲ್ಲ. ಆದರೆ ಮೂಲಭೂತ ಸೌಕರ್ಯ ನಮಗಿಲ್ಲ ಅನ್ನೋ ವಿಷಯ ಇಟ್ಕೊಂಡು ಈ ಒಂದು ದಾಂಧಲೆ ನಡೆದಿದೆ.